ಈ ವಿಡಿಯೋ ಯಾರೆಲ್ಲ ನೋಡ್ತೀರಾ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ರೈತರಿಗೆ ಅಂತ ಹೇಳಕ ಇಷ್ಟಪಡ್ತೀನಿ. ಒಂದು ತೊಂದರೆ ಆಗ್ಬಿಟ್ಟೈತೆ ನಮ್ಮ ರೈತರಿಗೆ ಏನಂತ ನೀವೇ ಕೇಳಿಸ್ಕೊಳ್ಳಿ, ಅವರೇ ಹೇಳ್ತಾರೆ. ಇವತ್ತು ನಾವು ದೇವನಹಳ್ಳಿಯಿಂದ ನಮ್ಮ ರೈತರ ಮಗ ಯುವರೈತ ವಿನಯ್ ಅವ್ರನ್ನ ಬಟರ್ ಮಿಲ್ಕ್ ವಿನಯ್ ಅವ್ರನ್ನ ಭೇಟಿ ಮಾಡಕ್ ಬಂದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ರೈತರ ಒಂದು ಭೂಮಿನ ಸರ್ಕಾರ ಬಲವಂತವಾಗಿ ಕಿತ್ಕೊಳ್ಳಕ್ ಬಂದಿದೆ. ಆ ಭೂಮಿನ ನಾವು ಕೊಡಲ್ಲ ಅಂತ ಅಂದ್ಬಿಟ್ಟು 1070 ದಿನಗಳಿಂದ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ನಮ್ಮ ಸಾಮಾಜಿಕ ಜಾಲತಾಣದ ಮೂಲಕ ಬೆಂಬಲ ಕೋರಕ್ಕೆ ಅಂತ ಇವತ್ತು ನಾವು ದೇವನಹಳ್ಳಿಯಿಂದ ಮಾಲೂರು ಹತ್ರ ಬಂದಿದ್ದೀವಿ ನಮ್ಮ ವಿನಯ್ ಅವ್ರನ್ನ. ನಮ್ಮ ರೈತರೆಲ್ಲ ನಂಬಿರೋದು ಭೂಮಿ ತಾಯಿನ, ಆ ತಾಯಿನೇ ಕಳ್ಕೊಂಡ್ಮೇಲೆ ಇನ್ನೇನಿರ್ತೈತೆ ಅಂತ ಪಾಪ ಇವರು ನೊಂದ್ಕೊಂಡು ಕೂಡ ಹೇಳ್ತಾವ್ರೆ. ಕರೆಕ್ಟಾಗಿ ಇವಾಗ 1777 ಎಕರೆ ಕೂಡ ನೀವು ಹಕ್ಕುವರಿ ಮಾಡಕ್ಕೆ ಇವಾಗ ಗೌರ್ಮೆಂಟ್ ಅವರು ನೋಟಿಸ್ ಕೂಡ ಕೊಟ್ಟವ್ರಂತೆ. ಅದೇ ತರ ಇವರು 1070 ದಿನ ಕೂಡ ಹೋರಾಟ ಮಾಡೋರಂತೆ. ಹಂಗಂದ್ರೆ 3 ವರ್ಷಗಳಿಂದ ಹೋರಾಟ ಮಾಡ್ತಾವ್ರಂತೆ. ನಮ್ಮ ರೈತರಿಗೆ ಯಾವುದೇ ತರ ಪ್ರತಿಫಲ ಕೂಡ ಸಿಗ್ತಾ ಇಲ್ಲ ಅಂತ ಸರ್ಕಾರದ ಕಡೆಯಿಂದ. ಅದಕ್ಕೋಸ್ಕರ ನಾಳಿದ್ದು 17ನೇ ತಾರೀಕು ಸೋಮವಾರ ಬೆಂಗಳೂರು ಗ್ರಾಮಾಂತರ ಕಚೇರಿ ಮುಂದೆ ಕೂಡ ಪ್ರತಿಭಟನೆ ಕೂಡ ಮಾಡ್ತಾರಂತೆ. ಅದಕ್ಕೋಸ್ಕರ ನಾನು ಕೂಡ ಬರ್ತಾ ಇದ್ದೀನಿ, ನೀವು ಕೂಡ ಬನ್ನಿ. ಯಾರ್ಯಾರೆಲ್ಲ ನಮ್ಮ ರೈತರ ದಯವಿಟ್ಟು ಎಲ್ಲರೂ ಕೈ ಜೋಡಿಸೋಣ. ನಮ್ಮ ರೈತರು ಮನ್ಸು ಮಾಡಿದ್ರೆ ಏನ್ ಬೇಕೋ ಮಾಡ್ಬೋದಂತ ದೊಡ್ಡವರು ಕೂಡ ಹೇಳೋರೆ. ಅದೇ ತರ ಕೂಡ ನಾವು ಎಲ್ಲ ಕೈ ಜೋಡಿಸಿ ಇವ್ರಿಗೆ ಸಪೋರ್ಟ್ ಮಾಡೋಣ, ಇವ್ರ ಜಮೀನು ಇವ್ರು ಸಿಕ್ಕಂಗ್ ಮಾಡೋಣ ಅಂತ ಹೇಳಕ ನಾನು ಇಷ್ಟಪಡ್ತೀನಿ. ನಮ್ಮ ರೈತರ ಕಷ್ಟ ಇದಾದ್ರೆ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ, ನಮ್ಗೆ ಗೊತ್ತಿರೋರ್ಗೆ ಯಾರಿಗೋ ವಾಟ್ಸ್ಆಪ್ ಅಲ್ಲಿ ಕೆಟ್ಟದಾಗೆಲ್ಲ ಮೆಸೇಜ್ ಮಾಡೋದಂತೆ. ಯಾರಪ್ಪ ಅಂತ ಕೇಳಿದಕ್ಕ ನನ್ನ ಫೋಟೋನು ಮತ್ತೆ ನಮ್ಮ ಫುಲ್ ಫೋಟೋ ಕೂಡ ಕಳಿಸ್ತಾರಂತೆ. ಅಪ್ಪನ್ ಕೊಟ್ಟಿದ್ ನನ್ನ ಮಕ್ಕಳಾದ್ರೆ ಮುಂದೆ ಮಾತಾಡ್ತಾರೆ, ಕಣ್ಣನ್ ಕೊಟ್ಟಿದ್ ನನ್ನ ಮಕ್ಳು ಮಾತ್ರ ಇಂಥ ಮೆಸೇಜ್ ಮಾಡಿ ಇಂಥ ಕೆಲಸ ಮಾಡ್ದಂತ ಹೇಳಕ ಇಷ್ಟ. ಒಂದ್ ಒಳ್ಳೆ ಕೆಲಸ ಮಾಡಿದಾಗ ಕಾಲ್ ಹೇಳಕ್ಕಿಂತ ಮಿಂಡ್ರು ಕೂಡ ನನ್ನ ಮಕ್ಳು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ದೇವ್ರೆಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಇಂಥ ಮಿಂಡ್ರು ಕೂಡ ನನ್ನ ಮಕ್ಳಿಗೆ ಮಾತ್ರ ಒಳ್ಳೇದ್ ಮಾಡ್ಕೊಡು ಅಂತ ಭಗವಂತನ ಕೈ ಮುಗಿದು ಕೇಳ್ಕೊಂತೀನಿ. ಇವತ್ತಿನ ಕತೆ ಇಷ್ಟು ನೋಡ, ಸಿಗ್ತೀನಿ ಫ್ರೆಂಡ್ಸ್.